ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇವತ್ತು ಶುಕ್ರವಾರ, ಜನವರಿ 26. ಸೊ ಇವಾಗ ಟೈಮ್ ಆಗಿದೆ ಎಕ್ಸಾಕ್ಟಾಗಿ 1 ಗಂಟೆ. ಸೊ ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ರಿಪಬ್ಲಿಕ್ ಡೇ ಇತ್ತು. ಸೊ ನಾನು ಕೂಡ ಬೆಳಿಗ್ಗೆನೇ ಸ್ಕೂಲಿಗೆ ಹೋಗಿ ಈಗ ಜಸ್ಟ್ ಸ್ಕೂಲಿಂದ ಬಂದೆ. ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಹಾಗೆ ಇದ್ದೀನಿ. ಆ್ಯಂಡ್ ಹಾಗೆ ಇವತ್ತು ರಿಪಬ್ಲಿಕ್ ಡೇ ಜೊತೆಗೆ ಇವತ್ತು ನನ್ನ ಮಗನ ಬರ್ಡೇ ಕೂಡ ಹೌದು. ಇವತ್ತು ನನ್ನ ಮಗಂದು 12th ಇಯರ್ ಬರ್ಡೇ ಇದೆ. ಹಾಗಾಗಿ ಇವಾಗ ಅವ್ನ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡಬೇಕು. ಸೊ ಈಗ 1 ಗಂಟೆ ಆಗಿದೆ, ಇವಾಗ ಬಂದಿದ್ದೀನಿ. ಈಗೆಲ್ಲ ಮಾಡ್ಕೋಬೇಕು ನಾನು. ಅಂದರೆ ಮನೆ ಕೆಲಸ ಎಲ್ಲ ರಾತ್ರಿನೇ ಮುಗಿಸಿ ಮತ್ತು ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಹೋಗಿದ್ದೆ ನಾನು. ಸೊ ಉಳಿದಂತೆ ಸ್ವಲ್ಪ ಕೆಲಸಗಳು ಕೂಡ ಇನ್ನೂ ಪೆಂಡಿಂಗ್ ಇದನ್ನೆಲ್ಲ ಮಾಡ್ಕೋಬೇಕು. ನಾನು ಬೆಳಿಗ್ಗೆ ತಲೆ ಸ್ನಾನ ಕೂಡ ಮಾಡ್ಕೊಂಡು ಹೋಗಿಲ್ಲ, ಹಾಗೆ ಹೋಗಿದ್ದೆ. ಇವಾಗ ತಲೆ ಸ್ನಾನ ಕೂಡ ಮಾಡಬೇಕು. ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ತಲೆ ಸ್ನಾನ ಮಾಡಬೇಕು. ಮತ್ತು ಹಾಗೇ ನಿನ್ನೆ ಗುರುವಾರ ಹೊಸ ಬೈಕ್ ತೊಗೊಂಡು ಬಂದಿದ್ದೀವಿ ನಾವು. ಸೊ ಈ ಬೈಕಿಗೆ ಕೂಡ ಇವಾಗ ಪೂಜೆ ಮಾಡಿಸ್ಬೇಕು. ಹಾಗಾಗಿ ಬೈಕ್ ಸದ್ಯಕ್ಕೆ ಒಳಗಡೆ ಇದೆ. ಇವತ್ತು ಬೈಕಿಗೆ ಕೂಡ ಇವತ್ತೇ ಪೂಜೆ ಮಾಡಿಸ್ಬೇಕು. ಅಂದರೆ ಮೆಮೊರೇಬಲ್ ಆಗಿರಲಿ, ಅವ್ನ ಬರ್ಡೇ ದಿನ ತಂದಿರೋದ್ರಿಂದ ಒಂಥರ ಮೆಮೊರಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನೆನ್ನೆ ತೊಗೊಂಬಂದಿದ್ದೀವಿ. ಇವಾಗ ಪೂಜೆ ಮಾಡಿಸ್ಬೇಕು. ಸೊ ಪೂಜೆಗೆ ಅಂಥೇಳಿ ಹೂವಿನ ಹಾರ ಹೂವೆಲ್ಲ ತೊಗೊಂಬಂದಿದ್ದೀವಿ. ಸೊ ಇವಾಗ ಸ್ನಾನ ಮಾಡಬೇಕು, ಮತ್ತು ಮನೇಲಿ ಕೂಡ ಪೂಜೆ ಮಾಡಬೇಕು, ಹಾಗೆ ಗಾಡಿ ಪೂಜೆ ಮಾಡಿಸ್ಬೇಕು, ಮತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಆ್ಯಂಡ್ ಹಾಗೆ ನನ್ನ ಮಗನಿಗೆ ಇವತ್ತು ಸರ್ಪ್ರೈಸ್ ಗಿಫ್ಟ್ ಇದೆ. ನಿಜವಾಗ್ಲೂ ಅವನು ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದ. ನಾನು ಅದು ಸಿಕ್ಕಿದ್ರೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಅವನಿಗೆ ಮೂವ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಾಗಿ ಇವತ್ತು ಆ ಸರ್ಪ್ರೈಸ್ ಗಿಫ್ಟು ಅವನ ಕೈಗೆ ಸಿಗುತ್ತೆ. ಅವನು ಹೇಗೆ ಅವನು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ, ಅವನು ಹೇಗೆ ಆ ಸರ್ಪ್ರೈಸ್ನ ತಗೋತಾನೆ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ಏನು ಆ ಸರ್ಪ್ರೈಸ್ ಗಿಫ್ಟು ಅಂತ ನೀವು ಕೂಡ ಅವನಿಗೆ ಕೊಡ್ತೀನಲ್ಲ ಆವಾಗಲೇ ನೋಡೋರಂತೆ. ಆ್ಯಂಡ್ ಹಾಗೆ ಇವಾಗ ಅಡುಗೆ ಕೂಡ ಮಾಡಬೇಕು. ಒಂದಷ್ಟು ನನ್ನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಹಾಗಾಗಿ ಇವತ್ತು ಫ್ರೈಡೇ, ನಾನ್ ವೆಜ್ ಎಲ್ಲ ಏನು ಮಾಡಲ್ಲ ನಮ್ಮ ಮನೇಲಿ ಫ್ರೈಡೇ ಎಲ್ಲ. ಹಾಗಾಗಿ ವೆಜ್, ಬೇಳೆ ಸಾಂಬಾರು ಮತ್ತು ಅನ್ನ ಮತ್ತು ಸ್ವಲ್ಪ ಬೋಂಡ ಮಾಡಿಬಿಟ್ಟು ಏನಾದರೂ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟು ಮಾಡಬೇಕು. ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಆಮೇಲೆ ಇದೆಲ್ಲ ಅಡುಗೆ ರೆಡಿ ಮಾಡ್ಕೋತೀನಿ. ಮತ್ತು ಡೆಕೋರೇಷನ್ ಕೂಡ ಮಾಡ್ಕೋಬೇಕು ಅವ್ನ ಬರ್ಡೇಗೆ. ಸ್ವಲ್ಪ ಮೆಮೊರಬಲ್ ಆಗಿರಲಿ ನನ್ನ ಮಗನ ಬರ್ಡೇ ಅಂಥೇಳಿ. ಸೊ ಹಾಗೆ ಕೇಕ್ ಕೂಡ ಅವ್ನಿಗೆ ಇಷ್ಟ ಆಗೋ ಹಾಗೇ ಕಸ್ಟಮೈಸ್ಡ್ ಆಗಿ ಕೇಕ್ ಮಾಡಿಸಿದ್ದೀನಿ. ಸರ್ಪ್ರೈಸ್ ಗಿಫ್ಟಿಗೆ ಈ ಕೇಕ್ ಕೂಡ ಲಿಂಕ್ ಇರುತ್ತೆ. ಸೊ ಏನು ಹೇಗಿರುತ್ತೆ ಎಲ್ಲ ನಿಮಗೆ ಆಮೇಲೆ ಅವನಿಗೆ ಕೊಡುವಾಗ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇವಾಗ ಬೇಗ ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ತೀನಿ. ಆಮೇಲೆ ಅಷ್ಟೊತ್ತಿಗೆ ಇದು ನೀರು ಕಾಯೋ ತನಕ ನನಗೇನು ಕೆಲಸ ಇಲ್ಲ. ಒಂದಷ್ಟು ಅಡುಗೆಗೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಟುಬಿಟ್ರೆ ಸ್ವಲ್ಪ ನನಗೂ ಈಸಿ ಆಗಿಬಿಡುತ್ತೆ. ಸೊ ಬನ್ನಿ ಇವಾಗ ಬೇಗ ಶುರು ಮಾಡ್ಕೊಳ್ಳೋಣ. ಸೊ ಈಗ ಫಸ್ಟು ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಸ್ನಾನ ಎಲ್ಲ ಮಾಡಾಗಿತ್ತು ನಂದು. ಫಸ್ಟಿಗೆ ಸ್ವೀಟ್ ಜಾಮೂನ್ ಮಾಡಿ ಇಟ್ಬಿಡೋಣ ಅಂಥೇಳಿ ಬಂದಿದ್ದೀನಿ. ಯಾಕಂದರೆ ಜಾಮೂನ್ ಮಾಡಿ ಇಟ್ಬಿಟ್ರೆ ಅದು ಚೆನ್ನಾಗಿ ನೆಂದ್ಕೊಳುತ್ತೆ ಅಷ್ಟೊತ್ತಿಗೆ ಊಟ ಟೈಮಿಗೆ ಅಂಥೇಳಿ ಫಸ್ಟು ಜಾಮೂನ್ನೇ ಮಾಡ್ಕೋತಾ ಇದ್ದೀನಿ. 1 ಪ್ಯಾಕೆಟ್ ಜಾಮೂನ್ ಹಿಟ್ಟಿಂದ ಅಷ್ಟೇ ಮಾಡಿರೋದು, ತುಂಬ ಏನು ಜಾಮೂನೆಲ್ಲ ಮಾಡಿಲ್ಲ ನಾನು. ನೋಡಿ ಫಸ್ಟು ಈಗ ಜಾಮೂನೆಲ್ಲನೂ ಬೇಯಿಸ್ಕೊಂಡಿದ್ದಾಯಿತು. ಸೊ ಅದಕ್ಕೂ ಮುಂಚೆನೇ ಪಾಕ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಬೇಯಿಸಿರೋ ಜಾಮೂನನ್ನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ರೆ ಜಾಮೂನ್ ಕೂಡ ರೆಡಿ ಆಗುತ್ತೆ. ಅದಾದಮೇಲೆ ಉಳಿದಂತೆ ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಅಡುಗೆ ಕೆಲಸ ಮಾಡ್ಕೋತಾ ಇದ್ದೆ. ಅಂದರೆ ಬೇಳೆ ಸಾಂಬಾರು ಮತ್ತು ಅನ್ನ ಕೂಡ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾನೆ ಡೆಕೋರೇಷನ್ ಕೂಡ ಶುರು ಮಾಡ್ಕೊಂಡ್ವಿ. ನಾನು ಮತ್ತು ನಮ್ಮ ಅವ್ರಿಗಿತ್ತಿ ಮಗಳು ಅವಳು ಬಂದಿದ್ದು. ಅವಳು ಮತ್ತು ನಾನು ಇಬ್ಬರು ಸೇರಿಕೊಂಡು ಡೆಕೋರೇಷನ್ ಮಾಡೋಣ ಅಂಥೇಳಿ ಡೆಕೋರೇಷನ್ ಶುರು ಮಾಡ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ಇದು ಫಸ್ಟ್ ಟೈಮು ಡೆಕೋರೇಷನ್ ಎಲ್ಲ ಮಾಡ್ತಾ ಇರೋದು. ಬಟ್ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಹೇಗೆ ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ಹೇಗೋ ಒಂದಷ್ಟು ಮಾಡ್ತಾ ಇದ್ದೀವಿ ನಾನು ಮತ್ತು ಅವಳು ಇಬ್ಬರು ಕೂಡ ಸೇರಿಕೊಂಡು. ಹೇಗೆ ಬಂತು ಔಟ್ಪುಟ್ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ ಈಗ ನಾನು ಮತ್ತು ಅವಳಿಬ್ಬರು ಕೂಡ ಸೇರ್ಕೊಂಡು ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಸೊ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಆಗಲೇ ನಿಮ್ಗೆ ಹೇಳ್ದಂಗೆ ಎಲ್ಲನೂ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಆದರೆ ಅಷ್ಟರೊಳಗೆ ಗೊತ್ತಲ್ಲ ಹೆಣ್ಮಕ್ಳ ಪ್ರಾಬ್ಲಮ್ಮು. ಸೊ ಹಾಗೆ ನಂದು ಕೂಡ ಮಂತ್ಲಿ ಸೈಕಲ್ ಆಯಿತು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗೋದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ನನ್ನ ಹಸ್ಬೆಂಡ್ ಮತ್ತು ಮಗನ್ನೇ ಕಳ್ಸೋಣ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ಬರು ಸೇರ್ಕೊಂಡು ಇಲ್ಲಿ ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಈ ಡೆಕೋರೇಷನ್ ಮಾಡೋಕ್ಕಂತೂ ತುಂಬ ಸರ್ಕಸ್ ಮಾಡಿದ್ವಿ ಅಂತಲೇ ಹೇಳ್ಬಹುದು ನಾನು ಮತ್ತು ಅವಳು. ಯಾಕಂದರೆ ಮಾಡ್ತಾ ಇದ್ದೀವಿ. ಈ ಹ್ಯಾಪಿ ಬರ್ಡೇ ಏನಿದೆಯಲ್ಲ ಅದನ್ನು ಅಣಿಸೋ ಅಷ್ಟೊತ್ತಿಗೆ ಒಂದು 10 ಸಲ ಕೆಳಗೆ ಬಿದ್ದು ಅದನ್ನು ನಾವು ಸರಿ ಮಾಡಿ ಹಾಕಿದ್ದೇ ಆಯಿತು. ಬಟ್ ಫೈನಲಿ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಸೊ ಕೂಡ ನಿಮಗೂ ಕೂಡ ಅದನ್ನು ತೋರಿಸ್ತೀನಿ ಹೇಗೆ ಬಂತು ಅಂಥೇಳಿ.
ಆದಷ್ಟು ಹೇಗೆ ನಮಗೆ ಸಾಧ್ಯನೋ ಅಥವಾ ನಮ್ಮ ಒಂದು ಐಡಿಯಾ ಹೇಗೆ ಬರುತ್ತೋ ಹಾಗೆ ನಾವಿಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಸೊ ನೋಡಿ ನೀವು ಕೂಡ ಹೇಗೆ ಬಂತು ಡೆಕೋರೇಷನ್ ನೋಡಿ. ಮತ್ತೆ ಬೀಳಿಸ್ತಾ ಇದ್ದೀವಿ, ಮತ್ತೆ ಅದನ್ನು ಹಾಕ್ತಾ ಇದ್ದೀವಿ. ಸರ್ಕಸ್ ಆಯಿತು ಅಂತಲೇ ಹೇಳ್ಬಹುದು. ಸೊ ಆ ಕಡೆ ನಾನು ಅಡುಗೆ ಕೂಡ ಮಾಡ್ಕೊತಾ ಇದನ್ನು ಕೂಡ ಮಾಡ್ಕೊತಾ ಇದ್ದೆ. ಸಿಂಪಲ್ಲಾಗೇ ಮಾಡಿದ್ದು, ತುಂಬ ಏನು ಹೆವಿ ಡೆಕೋರೇಷನ್ಸ್ ಎಲ್ಲ ಏನಿಲ್ಲ. ಸೊ ಫೈನಲಿ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಯಿತು. ಹಾಗೆಯೇ ಕೇಕ್ ಕೂಡ ಬಂತು ನೋಡಿ. ಇದೇ ನಾನು ಅವನಿಗೋಸ್ಕರ ಮಾಡಿಸಿದಂಥ ಒಂದು ಕಸ್ಟಮೈಸ್ಡ್ ಕೇಕು. ಸೊ ನೋಡಿ, ಇದೇ ನಾನು ನನ್ನ ಮಗನಿಗೆ ಕೊಟ್ಟಂಥ ಒಂದು ಸರ್ಪ್ರೈಸ್ ಗಿಫ್ಟು. ಅವನು ತುಂಬ ದಿವಸದಿಂದ ಕೇಳ್ತಾ ಇದ್ದ ಒಂದು ಪಪ್ಪಿನ. ಸೊ ಈ ಪಪ್ಪಿಗೋಸ್ಕರ ತುಂಬ ಹುಡುಕಾಡಿದ್ದೀವಿ, ಕೊನೆಗೆ ಸಿಕ್ಕಿದೆ. ಈ ಒಂದು ಪಪ್ಪಿನ ಅವನಿಗೆ ನಾನು ಬರ್ಡೇ ಗಿಫ್ಟ್ ಅಂತ ಹೇಳಿ ಕೊಟ್ಟೆ. ತುಂಬಾ ಖುಷಿಪಟ್ಟ ಅವನು. ತುಂಬ ಇಷ್ಟ ಆಯಿತು ಇದು. ಇದಕ್ಕೆ ನಾವು ಬ್ರೂನೋ ಅಂತ ಹೆಸರಿಟ್ಟಿದ್ದೀವಿ. ಇದು ಅವ್ರ ಅಕ್ಕ ಅವನಿಗೆ ಕೊಟ್ಟಂಥ ಒಂದು ಬರ್ಡೇ ಗಿಫ್ಟು. ಅಂದರೆ ಅವನದೇ ಒಂದು ಒಳ್ಳೆ ಫೋಟೋ ಫ್ರೇಮ್ ಮಾಡಿಸಿ ಕೊಟ್ಟಿದ್ಲು. ತುಂಬ ಚೆನ್ನಾಗಿತ್ತು ಈ ಫೋಟೋ ಸೆಲೆಕ್ಟ್ ಮಾಡಿರೋದು. ನಿಮಗೂ ಕೂಡ ತೋರಿಸ್ತಾನೆ ನೋಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಗನ ಬರ್ತ್ಡೇಯ ಪುಟಾಣಿ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.